ನಮಸ್ಕಾರ, ನಾನು ಮಾಲಿನಿ ಭಾಸ್ಕರ್. ನನ್ನ ಫುಡ್ ಚಾನಲ್ಗೆ ಸ್ವಾಗತ. ಈಗ ನಾನಿವತ್ತು ಸ್ಪೆಷಲ್ ಮೆಂತ್ಯ ಸೊಪ್ಪಿನ ಬಾತ್ ಹೇಳ್ಕೊಡ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ತುಂಬಾ ಹೆಲ್ತ್ಗೆ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಇಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು 4 ಟೀ ಸ್ಪೂನ್ ಇದೆ. ಸಾಸಿವೆ ಹಾಕ್ತಾಯಿದ್ದೀನಿ, ಅರಿಶಿನ ಹಾಕ್ತಾಯಿದ್ದೀನಿ, ಎರಡು ಹಸಿಮೆಣಸಿನ್ಕಾಯಿನ ಸೀಡಿಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ, ಗೋಡಂಬಿ ಹಾಕ್ತಾಯಿದ್ದೀನಿ, ಗೋಡಂಬಿ ಸ್ವಲ್ಪ ಕೆಂಪಾಗಲಿ, ಸ್ವಲ್ಪ ಹೊಂಬಣ್ಣಕ್ಕೆ ಬರಲಿ. ಆಮೇಲೆ ಮೆಂತ್ಯದ ಸೊಪ್ಪು ಹಾಕೋಣ, ಆಲೂಗೆಡ್ಡೆ, ಆಮೇಲೆ ತೊಗರಿ ಕಾಳನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಈಗ ಬೇಯಿಸಿಟ್ಟಿರೋ ಆಲೂಗೆಡ್ಡೆ, ತೊಗರಿ ಕಾಳನ್ನು ಹಾಕ್ತಾಯಿದ್ದೀನಿ. ಈ ಸ್ಪೂನಲ್ಲಿ 3 ಸ್ಪೂನು ವಾಂಗಿಬಾತ್ ಪುಡಿ ಹಾಕ್ತಾಯಿದ್ದೀನಿ. ಸಾರಿನ ಪುಡಿ ಇದರಲ್ಲಿ 1.5 ಸ್ಪೂನ್ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಇಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಮುಂಚೆ ಈ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ, ಅನ್ನ ಸೇರಿಸಿದ ಮೇಲೆ ಹಾಕ್ತೀನಿ. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಅನ್ನ ಸೇರಿಸ್ತಾ ಇದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ. ಈಗ ನಿಧಾನಕ್ಕೆ ಸೇರಿಸೋಣ. ಇಷ್ಟು ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಆಮೇಲೆ ಸ್ಟವ್ ಆರಿಸ್ಬಿಡೋಣ. ಸ್ಟವ್ ಆರಿಸಿದ ಮೇಲೆ ನಿಂಬೆಹಣ್ಣು ಹಿಂಡಬೇಕು, ಇಲ್ಲದಿದ್ರೆ ಕಹಿ ಬಂದ್ಬಿಡುತ್ತೆ. ನೋಡಿ, ರುಚಿಕರವಾದ ಸ್ಪೆಷಲ್ ಮೆಂತ್ಯ ಬಾತ್ ತಿನ್ನಲು ರೆಡಿ. ನೀವು ಮಾಡ್ಕೊಂಡ್ಬಿಟ್ಟು ನಿಮ್ಮ ಅನಿಸಿಕೆಗಳನ್ನು ಹೇಳಿ, ನಿಮ್ಮ ಕಾಮೆಂಟ್ಸನ್ನು ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.